ಹೆಲೋ ವೀಕ್ಷಕರೇ, ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ನಿಮ್ಮ ಜೊತೆ ಒಂದು ಸಾಂಪ್ರದಾಯಿಕವಾದಂತಹ ರೆಸಿಪಿ ಎಲೆಕೋಸಿನ ಪತ್ರೊಡೆಯನ್ನು ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಇದು ನನ್ನ ಅಮ್ಮನ ರೆಸಿಪಿ. ಇಲ್ಲಿ ನೋಡಿ, ಇದಕ್ಕಾಗಿ ನಾನು ಇಲ್ಲಿ 1.5 ಚಮಚದಷ್ಟು ಹುರಿದ ಕಡಲೆಬೇಳೆ, ಒಂದು ಮುಕ್ಕಾಲು ಚಮಚ ಹುರಿದ ಉದ್ದಿನಬೇಳೆ, 3 ಚಮಚ ಅಕ್ಕಿ, ಯಾವುದೇ ಅಕ್ಕಿ ಆಗಬಹುದು. ಇದನ್ನು ಚೆನ್ನಾಗಿ ತೊಳೆದು ನಾನು ಒಂದು 2 ಗಂಟೆ ನೀರಿನಲ್ಲಿ ನೆನೆಸಿಟ್ಟಿದ್ದೇನೆ. ಈಗ ಎಲೆಕೋಸನ್ನು ಎಲೆ ಬಿಡಿಸಿಕೊಂಡು ಚೆನ್ನಾಗಿ ತೊಳೆದು ಅದನ್ನು ಚಾಪರ್ನಲ್ಲಿ ಕಟ್ ಮಾಡ್ಕೊಂಡಿದ್ದೇನೆ. ಅದನ್ನು ನಾನು ಮತ್ತೆ ಬಿಸಿ ನೀರಿನಲ್ಲಿ ಒಂದು 2 ನಿಮಿಷ ಹಾಕಿ ತೆಗೆದಿಟ್ಟುಕೊಂಡಿದ್ದೇನೆ. ಅದರ ಜೊತೆಗೆ ನಾನು ಟೊಮೆಟೊ ಮತ್ತು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಇದಕ್ಕೆ ಒಂದು ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳುವ. ನಾವು ನೆನೆಸಿಟ್ಟಿದ್ವಲ್ವಾ ಅಕ್ಕಿ ಬೇಳೆಯನ್ನು, ಅದನ್ನು ಮಿಕ್ಸರ್ ಜಾರಿಗೆ ಹಾಕೋತಾ ಇದ್ದೀನಿ. ಅದ್ರ ಜೊತೆಗೆ 1 ಬಟ್ಲು ತೆಂಗಿನ ತುರಿ, ಇದು ಅವಶ್ಯಕ. ಇದು ನಮ್ಮ ಪತ್ರೊಡೆಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಅದರ ಜೊತೆಗೆ ಅರಿಶಿನ ಪುಡಿ, ಮೆಣಸಿನ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ನೀವು ಯಾವ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀರೋ ಅದನ್ನು ನೋಡಿಕೊಂಡು ಸೇರಿಸ್ಕೊಳ್ಳಿ. ಮತ್ತು ನಾನಿಲ್ಲಿ ಸಾರಿನ ಪುಡಿಯನ್ನು ಸೇರಿಸ್ಕೊಂಡು ಒಂದು ಸರಿ ಮಿಕ್ಸರ್ ಮಾಡ್ಕೊಂಡಿದ್ದೇನೆ. ಈಗ ಅದಕ್ಕೆ ಜೊತೆಗೆ ಬೆಲ್ಲ ಮತ್ತು ಉಪ್ಪನ್ನು ಸೇರಿಸಿ ಮತ್ತೊಂದು ಸರಿ ಮಿಕ್ಸರ್ ಮಾಡ್ಕೊಳ್ತೇನೆ. ಇದಕ್ಕೆ ಜಾಸ್ತಿ ನೀರು ಸೇರಿಸೋದು ಬೇಡ, ಆದಷ್ಟು ಕಡಿಮೆ ನೀರಿನಲ್ಲಿ ಅದನ್ನು ರುಬ್ಕೊಂಡಿದ್ದೀನಿ ನಾನು. ಈಗ ಕುದಿಯೋ ನೀರಿನಲ್ಲಿ ಎಲೆಕೋಸನ್ನು ಹಾಕಿಟ್ಟಿದ್ದೆ ನಾನು. ಅದನ್ನು ಹಿಂಡಿ ತೆಗೆದು ಈಗ ಒಂದು ದೊಡ್ಡ ಬೌಲಿಗೆ ಸೇರಿಸ್ತಾ ಇದ್ದೀನಿ. ನೀವು ಎಲೆಕೋಸನ್ನು ಹಾಗೆ ಬೇಕಿದ್ದರೂ ಸೇರಿಸಬಹುದು. ಜೊತೆಗೆ ಈರುಳ್ಳಿ ಮತ್ತು ಟೊಮೆಟೊವನ್ನು ಸೇರಿಸ್ತಾ ಇದ್ದೀನಿ. ಜೊತೆಗೆ ಕೊತ್ತಂಬರಿ, ಕರಿಬೇವನ್ನು ಸೇರಿಸಿಕೊಂಡು ನಾನು ಅದನ್ನೀಗ ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಈಗ ಹೀಗೆ ಚೆನ್ನಾಗಿ ಇದನ್ನು ಕಲಿಸ್ಕೊಂಡು ಇದಕ್ಕೆ ನಾವು ರುಬ್ಬಿಟ್ಕೊಂಡಿದ್ವಲ್ಲವ ಆ ಮಸಾಲೆಯನ್ನು ಸೇರಿಸ್ಕೊಳ್ಳೋಣ. ಇದು ಅನ್ನದ ಜೊತೆಗೆ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ. ನೀವು ಇದನ್ನು ಬೇಕಿದ್ದರೆ ಸಾಯಂಕಾಲ ತಿಂಡಿಗೂ ಕೂಡ ಉಪಯೋಗಿಸಬಹುದು, ಅಷ್ಟು ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ, ನಾನು ಮಿಕ್ಸರ್ ಜಾರ್ನಲ್ಲಿ ರುಬ್ಕೊಂಡಿರೋವಂತಹ ಮಸಾಲೆಯನ್ನು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ನಾನು ನೋಡಿ ಮಸಾಲೆಗೆ ಜಾಸ್ತಿ ನೀರನ್ನು ಸೇರಿಸಿಲ್ಲ, ಹಾಗೆ ರುಬ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಕರಿಬೇವನ್ನು ಸೇರಿಸ್ತಾ ಇದ್ದೀನಿ. ಚೂರು ನೀರು ಹಾಕಿ ಜಾರನ್ನು ತೊಳೆದು ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಈವರೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರೋ ಅವರಿಗೆಲ್ಲ ನನ್ನ ಧನ್ಯವಾದಗಳು. ಈಗ ನಾವು ಪತ್ರೊಡೆಯನ್ನು ಬೇಯಿಸೋಣ. ಅದಕ್ಕೆ ನಾನು ಒಂದು ದೋಸೆ ಹಂಚನ್ನು ಒಲೆ ಮೇಲೆ ಆಲ್ರೆಡಿ ಇಟ್ಕೊಂಡು ಅದನ್ನು ಕಾಯಿಸಿದ್ದೀನಿ. ಈಗ ಒಂದು ಸೌಟ್ನಿಂದ ಸ್ವಲ್ಪ ತೊಗೊಂಡು ನಾವು ಅದನ್ನು ಈ ರೀತಿ ಪತ್ರೊಡೆಯನ್ನು ಹಾಕ್ತಾ ಹೋಗಬೇಕು. ಎಲ್ಲರ ಮನೆಯಲ್ಲೂ ಎಲೆಕೋಸಿನ ಪಲ್ಯ ಮಾಡೋದೇ ಜಾಸ್ತಿ ಅಲ್ವಾ. ನೀವು ಒಂದು ಸಾರಿ ಎಲೆಕೋಸಿನಿಂದ ಈ ಡಿಶನ್ನು ಟ್ರೈ ಮಾಡಿ. ನಿಜಕ್ಕೂ ಇದರಲ್ಲಿ ಎಲೆಕೋಸು ಇದೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಇದಕ್ಕೆ ಮೇಲಿಂದ ಒಂದು ಚೂರು ಎಣ್ಣೆಯನ್ನು ಹಾಕಿ ನಾನು ಅದನ್ನೀಗ ಮುಚ್ಚಿಡ್ತಾ ಇದ್ದೀನಿ. ಇದನ್ನು ಮುಚ್ಚಿಟ್ಟು ಬೇಯಿಸಿದರೆ ಬೇಗ ಬೇಯುತ್ತೆ. ಇಲ್ಲಿ ನೋಡಿ, ಒಂದು 5 ನಿಮಿಷ ನಾನು ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೆ. ಈಗ ಅದನ್ನು ನಾನು ತಿರುವಿ ಹಾಕ್ತಾ ಇದ್ದೀನಿ. ಇದನ್ನು ಬೇಯಿಸುವಾಗ ಒಂದು ಸ್ವಲ್ಪ ನಾವು ಸಮಾಧಾನದಿಂದ ಬೇಯಿಸಬೇಕಾಗುತ್ತೆ, ಇಲ್ಲದೇ ಇದ್ದರೆ ಅದು ಹೊತ್ತಿ ಹೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಒಂದು ಚೂರು ಸಿಮ್ ಇಟ್ಕೊಂಡು ನಡುವೆ ಒಂದು ಸ್ವಲ್ಪ ಫ್ಲೇಮನ್ನು ಫುಲ್ ಇಟ್ಕೊಂಡು ಅಲ್ಲೇ ಇದ್ದುಕೊಂಡು ನಾವು ಅದನ್ನು ಬೇಯಿಸಬೇಕಾಗುತ್ತೆ. ಇದು ತುಂಬ ಕಡಿಮೆ ಎಣ್ಣೆಯಲ್ಲಿ ರುಚಿಕರವಾಗಿ ಆರೋಗ್ಯಕರವಾಗಿ ತಯಾರಿಸುವಂತಹ ಒಂದು ರೆಸಿಪಿ. ಹೀಗಾಗಿ ಇದನ್ನು ನೀವು ಖಂಡಿತವಾಗಲೂ ಟ್ರೈ ಮಾಡಿ. ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನನ್ನ ನಂಬಿಕೆ. ಬಿಸಿ ಬಿಸಿ ಪತ್ರೊಡೆಯನ್ನು ಸರ್ವ್ ಮಾಡುವಾಗ ಒಂದು ಚೂರು ಬೆಣ್ಣೆ ಹಾಕಿ ಕೊಟ್ಟರೆ ಇದರ ರುಚಿ ದುಪ್ಪಟ್ಟಾಗುತ್ತೆ. ಇಲ್ಲಿ ನೋಡಿ, ನಾನು ನಡುವೆ ಇರೋ ಪತ್ರೊಡೆಯನ್ನೆಲ್ಲ ತೆಗೆದು ಸೈಡಿಗಿರೋ ಪತ್ರೊಡೆ ಇನ್ನೂ ಸರಿಯಾಗಿ ಬೆಂದಿಲ್ಲ ಅಂತ ಹೇಳಿ ಅದನ್ನೆಲ್ಲ ಮತ್ತೆ ಮಧ್ಯದಲ್ಲಿ ಹಾಕಿ ಇನ್ನೂ 2 ನಿಮಿಷ ಅದನ್ನು ಹುರಿದಿದ್ದೇನೆ. ಇಲ್ಲಿ ನೋಡಿ, ನನ್ನ ಪತ್ರೊಡೆಗಳು ಹೀಗೆ ರೆಡಿಯಾಗಿವೆ. ಥ್ಯಾಂಕ್ ಯು.